ಸ್ನೇಹಿತರೆ ನಮಸ್ಕಾರ. ಮನುಷ್ಯನಿಗೆ ದರಿದ್ರವನ್ನು ತಂದು ಕೊಡುವಂತಹ ಇರಬಾರದ ಹವ್ಯಾಸಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪಿತೃಾಲಯದಲ್ಲಿ ನಗೋದು. ಹೌದು, ಪಿತೃಾಲಯ ಅಂದ್ರೆ ಸ್ಮಶಾನ. ಯಾರಾದ್ರೂ ಸತ್ತೋಗಿದ್ರೆ ಆ ಶವವನ್ನು ದಹನ ಸಂಸ್ಕಾರ ಮಾಡಕ್ಕಂತ ನಾವು ಸ್ಮಶಾನಕ್ಕೆ ಹೋಗ್ತೀವಿ. ಆ ಸ್ಮಶಾನದಲ್ಲಿ ಶವಕ್ಕೆ ಸಂಬಂಧಿಸಿದಂತ ವ್ಯಕ್ತಿಗಳು ಮಾತ್ರ ದುಃಖದಿಂದ ಆಳ್ತಾ ಇರ್ತಾರೆ. ಆ ಶವಕ್ಕೆ ಸಂಬಂಧ ಇಲ್ಲದೆ ಇರೋಂತ ಬೇರೆ ವ್ಯಕ್ತಿಗಳು ಏನೋ ಒಂದು ಟೈಮ್ ಪಾಸ್ ಮಾಡ್ಬೇಕು ಅಂತ ಏನೋ ಒಂದು ಮಾತಾಡ್ಕೊಳ್ತಾ ಅಲ್ಲಿ ಬಂದಿರೋ ಏನ್ ಕೆಲ್ಸಕ್ಕೆ ಬಂದಿದೆಯೋ ಅನ್ನೋದು ಮರ್ತು ಬಿಟ್ಟು ಜೋಕುಗಳನ್ನು ಹೇಳ್ಕೊಳ್ತಾ ತಮಾಷೆ ಮಾಡ್ತಾ ನಗ್ನಗ್ತಾ ಇರ್ತಾರೆ. ಆ ರೀತಿ ಮಾಡೋದು ದೊಡ್ಡ ತಪ್ಪು. ಶವವನ್ನು ದಹನ ಸಂಸ್ಕಾರ ಮಾಡಿದ ನಂತರ ಸ್ನಾನ ಮಾಡ್ದೇನೆ ಮನೆ ಒಳಗಡೆ ಬರಬಾರ್ದು. ನೀರ್ ಕುಡಿಯೋದಾಗ್ಲಿ, ಟೀ ಕಾಫಿ ಕುಡಿಯೋದಾಗ್ಲಿ, ಊಟ ಮಾಡೋದಾಗ್ಲಿ ಈ ರೀತಿ ಏನು ಮಾಡಬಾರ್ದು. ಎರಡನೇದು, ಒಡೆದೋಗಿರ್ತಕ್ಕಂಥ ಕನ್ನಡಿಯಲ್ಲಿ ಮುಖಾನ ನೋಡ್ಕೋಬಾರ್ದು. ಕನ್ನಡಿಯ ಸೃಷ್ಟಿಗೆ ಚಂದ್ರನು ಕಾರಣ ಆಗಿರೋದ್ರಿಂದ ಕನ್ನಡಿಗೆ ಅಧಿಪತಿ ಯಾರಂದ್ರೆ ಚಂದ್ರ. ಅದಕ್ಕೋಸ್ಕರ ಒಡೆದೋಗಿರ್ತಕ್ಕಂಥ ಕನ್ನಡಿಯಲ್ಲಿ ಯಾವುದೇ ಕಾರಣಕ್ಕೂ ಮುಖಾನ ನೋಡ್ಕೋಬಾರ್ದು. ಕೈಗೆ ಕಟ್ಕೊಳ್ಳುವಂತ ಗಡಿಯಾರದಲ್ಲೂ ಸಹ ಗ್ಲಾಸ್ ಏನಾದ್ರೂ ಒಡೆದೋಗಿದ್ರೆ ಅಂತದನ್ನ ಬಳಸಬಾರ್ದು. ಮನೆಯ ಹಾಲಲ್ಲಾಗಿರ್ಬೋದು, ಬೆಡ್ರೂಮ್ ಅಲ್ಲಾಗಿರ್ಬೋದು, ವಾಶ್ರೂಮ್ ಅಲ್ಲಾಗಿರ್ಬೋದು, ಒಡೆದೋಗಿರುವಂತ ಒಂದು ಗ್ಲಾಸ್ ಏನಾದ್ರೂ ಇದ್ರೆ ಅಥವಾ ಕನ್ನಡಿ ಏನಾದ್ರೂ ಇದ್ರೆ ಕೂಡ ಅದನ್ನು ತಕ್ಷಣ ಮನೆಯಿಂದ ತೆಗೆದು ಆಚೆ ಯಾರು ತುಳಿದೇ ಇರುವಂತ ಒಂದು ಜಾಗದಲ್ಲಿ ಬಿಸಾಕ್ಬೇಕು. ಬೇವಿನ ಮರ, ಅರಳಿ ಮರ, ಜಮ್ಮಿ ಮರ ಅಂತ ಇರ್ತಾವಲ್ಲ, ಅಂತಹ ಮರಗಳ ಅಡಿಯಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರ್ದು. ಯಾಕಂದ್ರೆ ಬೇವಿನ ಮರ ಅನ್ನೋದು ತಾಯಿ ಜಗನ್ಮಾತೆಗೆ ಸಂಕೇತ, ಹಾಗೂ ಅರಳಿ ಮರ ಅನ್ನೋದು ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿಗಳಿಗೆ ಸಂಕೇತ. ಜಮ್ಮಿ ಗಿಡ ಅನ್ನೋದು ಶನೀಶ್ವರನಿಗೆ ಸಂಕೇತ. ಇಂತಹ ದೇವತಾ ಸ್ವರೂಪವಾದಂತಹ ಮರಗಳ ಅಡಿಯಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುವುದು ತುಂಬಾ ತಪ್ಪು. ಹಾಗೂ ಇನ್ಯಾವುದೇ ರೀತಿಯ ಮರ ಗಿಡಗಳ ಹತ್ರ ಮಲಮೂತ್ರ ವಿಸರ್ಜನೆಯನ್ನು ಮಾಡಬಾರದು. ನಾಲ್ಕನೇದು, ಹರಿದೋಗಿರುವ ಬಟ್ಟೆಗಳನ್ನು ಮತ್ತೆ ಗಲೀಜಾಗಿರುವ ಒಂದು ಬಟ್ಟೆಗಳನ್ನು ಧರಿಸಬಾರದು. ಒಂದು ಸಲ ಧರಿಸಿದ ಒಂದು ಬಟ್ಟೆಗಳನ್ನು ಸ್ನಾನ ಮಾಡಿದ ನಂತರ ಮತ್ತೆ ಅದೇ ಬಟ್ಟೆಗಳನ್ನು ಧರಿಸಬಾರದು. ಅದರಿಂದ ಕೂಡ ದರಿದ್ರ ಬರುತ್ತೆ ಅಂತ ಹಿರಿಯರು ಹೇಳಿದ್ದಾರೆ. ಐದನೇದು, ಮಲಮೂತ್ರ ವಿಸರ್ಜನೆ ಮಾಡಿದ ನಂತರ ಸ್ನಾನ ಮಾಡ್ದೇನೆ ಊಟ ಮಾಡಬಾರ್ದು ಅಂತ ಹಿರಿಯರು ಯಾವಾಗ್ಲೂ ಹೇಳಿದ್ದಾರೆ. ಹಾಗೇನಾದ್ರೂ ಮಾಡಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಕೈ ಕಾಲು ತೊಳ್ಕೊಂಡು ನೀರನ್ನು 3 ಸಲ ತಲೆ ಮೇಲೆ ಹಾಕೊಂಡು ಪ್ರಕ್ಷಾಳನೆ ಮಾಡ್ಕೋಬೇಕು. ಹಾಗೆ ಮಾಡಿಲ್ಲ ಅಂದ್ರೆ ದರಿದ್ರ ಬರುವಂತ ಒಂದು ಕಾರಣಗಳು ಯಥೇಚ್ಛವಾಗಿ ಇರ್ತವೆ. ಕೈ ಕಾಲುಗಳನ್ನು ಸರಿಯಾಗಿ ತೊಳೆಯದೆ ಮನೆ ಒಳಗಡೆ ಬಂದ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಇದೆ. ಒಂದ್ಸಲ ನಳಮಹಾರಾಜನು ಆಚೆ ಕಡೆ ಹೋಗಿ ತನ್ನ ಎಲ್ಲಾ ಕೆಲಸಗಳನ್ನು ಮುಗಿಸ್ಕೊಂಡು ವಾಪಸ್ ಬಂದ್ಮೇಲೆ ಸರಿಯಾಗಿ ಕೈ ಕಾಲುಗಳನ್ನು ತೊಳೆಯದೆ ಅರ್ಧಂಬರ್ಧ ತೊಳ್ಕೊಂಡು ಮನೆ ಒಳಗಡೆ ಬರ್ತಾನೆ. ಆದ್ರಿಂದ ಶನಿ ಮಹಾತ್ಮನು ಪ್ರವೇಶ ಆಗ್ತಾನೆ. ಆವಾಗ್ಲಿಂದ ಪಡಬಾರ್ದ ಕಷ್ಟಗಳನ್ನೆಲ್ಲ ನಳಮಹಾರಾಜನು ಪಡ್ತಾನೆ. ಅದಕ್ಕೋಸ್ಕರ ಯಾರೇ ಆಗ್ಲಿ ಆಚೆ ಕಡೆ ಹೋದ್ಮೇಲೆ ಎಲ್ಲೆಲ್ಲೋ ತಿರುಗಾಡಿರ್ತೀವಿ, ಯಾವ ಜಾಗದಲ್ಲಿ ಏನಿರುತ್ತೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಮನೆ ಒಳಗಡೆ ಬರಕ್ಕೂ ಮುಂಚೆ ಕೈ ಕಾಲುಗಳನ್ನು ಸರಿಯಾಗಿ ತೊಳ್ಕೊಂಡು ಮನೆ ಒಳಗಡೆ ಬರೋದು ತುಂಬಾ ಒಳ್ಳೇದು. ಆರನೇದು, ಮಹಿಳೆಯರು ತಲೆ ಬಾಚುವಾಗ ಕೆಲವೊಂದಷ್ಟು ಕೂದಲು ಕೆಳಗಡೆ ಉದುರಿರ್ತವೆ. ಉದುರಿರುವಂತಹ ಕೂದಲನ್ನು ಮನೆಯಲ್ಲಿ ಹಾಗೆ ಬಿಡಬಾರ್ದು. ಕವರಲ್ಲಿ ಎಲ್ಲಾದ್ರೂ ಭದ್ರವಾಗಿ ಕಟ್ಟಿಟ್ಟು ಮನೆಯಿಂದ ಸ್ವಲ್ಪ ದೂರದಲ್ಲಿ ಇಟ್ಟಿರಬೇಕು. ತಲೆಯಿಂದ ಉದುರಿರ್ತಕ್ಕಂಥ ಕೂದಲಲ್ಲಿ ದರಿದ್ರ ದೇವತೆ ಇರೋದ್ರಿಂದ ಅಂತ ಕೂದಲನ್ನು ಯಾರು ತುಳಿಬಾರ್ದು. ಏಳನೇದು, ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಎರಡೂ ಕೈಗಳಿಂದ ತಲೆಯನ್ನು ವಿಪರೀತವಾಗಿ ಕೆರ್ಕೊಳ್ತಾ ಇರ್ತಾರೆ. ಆ ತರ ಕೆರ್ಕೊಳ್ಳೋದು ಕೂಡ ದರಿದ್ರಕ್ಕೆ ಸಂಕೇತ. ಹಾಗೂ ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಸ್ನಾನ ಮಾಡಿದ ನಂತರ ತಲೆ ಕೂದಲನ್ನು ಚೆನ್ನಾಗಿ ಒಣಗಿಸಬೇಕು. ಒಣಗಿಸ್ದೇನೆ ದೇವದಲ್ಲಿ ಅದೇ ತರ ಏನಾದ್ರೂ ಮಲಗಿದ್ರೆ ಅದರಿಂದ ಕೂಡ ದರಿದ್ರ ದೇವತೆ ಪ್ರವೇಶ ಆಗೋದಕ್ಕೆ ಕಾರಣ ಆಗುತ್ತೆ. ಎಂಟನೇದು, ಉಗುರು ಕಚ್ಚೋದು. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಕಾರಣ ಇಲ್ದೇನೆ ಉಗುರು ಕಚ್ಚಿ ಕಚ್ಚಿ ಮನೆಯಲ್ಲಿ ಉಗಿತಾ ಇರ್ತಾರೆ. ಆ ತರ ಮಾಡೋದು ಕೂಡ ತುಂಬಾ ದರಿದ್ರವಾದ ಕೆಲಸ. ಅದರಿಂದ ಕೂಡ ದರಿದ್ರ ಬರುತ್ತೆ. ಉಗುರುಗಳಿಂದ ದರಿದ್ರ ಬರುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಕಥೆ ಇದೆ. ಒಂದ್ಸಲ ಒಬ್ಬ ಕಳ್ಳ ಏನ್ ಮಾಡ್ತಾನೆ ಅಂದ್ರೆ ಕಳ್ತನ ಮಾಡಕ್ಕಂತ ಒಬ್ಬ ದೊಡ್ಡ ಶ್ರೀಮಂತರ ಮನೆಯಲ್ಲಿ ನುಗ್ತಾನೆ. ನುಗ್ಬಿಟ್ಟು ಎಲ್ಲ ಹುಡುಕಾಡ್ತಾ ಇರ್ತಾನೆ. ಹುಡುಕಾಡಿ ಕೊನೆಗೆ ಕೆಲವೊಂದಷ್ಟು ಹಣವನ್ನು, ಬಂಗಾರವನ್ನು ಎಲ್ಲ ಮೂಟೆ ಕಟ್ಟಿ ವಾಪಸ್ ಹೋಗ್ಬೇಕಾದ್ರೆ ಅಲ್ಲೇ ನಿಂತ್ಬಿಡ್ತಾನೆ. ಅವನ್ ಏನಾಗುತ್ತಂದ್ರೆ ಹುಡುಕ್ಬೇಕಾದ್ರೆ ಅವನ ಕಾಲಲ್ಲಿರುವಂತ ಒಂದು ಉಗುರು ಯಾವ್ದಕ್ಕೂ ಟಚ್ ಆಗಿ ಒಂದು ಉಗುರು ಪೀಸು ಅಲ್ಲೆಲ್ಲೋ ಬಿದ್ದೋಗುತ್ತೆ. ಅದು ಅವನಿಗೆ ಸಿಗೋದಿಲ್ಲ. ಆ ಉಗುರನ್ನು ಹುಡುಕೊಂಡು ರಾತ್ರಿ ಎಲ್ಲ ಅಲ್ಲೇ ಇದ್ದೋಗ್ತಾನೆ. ಬೆಳಗಾಗುತ್ತೆ. ಆಮೇಲೆ ಆ ಮನೆಯಲ್ಲಿ ಇರ್ತಕ್ಕಂಥ ರಾಜ ಬಂದ್ಬಿಟ್ಟು ಅವನನ್ನು ನೋಡ್ತಾನೆ. ಏನ್ ಮಾಡ್ತಾ ಇದೆಯಾ, ನೀನ್ ಯಾರು ಅಂತ ಕೇಳಿದಾಗ, ಸ್ವಾಮಿ ನಾನು ಕಳ್ತನಕ್ಕಂತ ಬಂದೆ,
ಕೆಲವೊಂದಷ್ಟು ಹಣ ಬಂಗಾರವನ್ನು ಎಲ್ಲ ಎತ್ತಿ ಮೂಟೆ ಕಟ್ಕೊಂಡೆ. ಮತ್ತೆ ಯಾಕೆ ಹೋಗಿಲ್ಲ ಅಂತ ರಾಜ ಕೇಳ್ತಾನೆ. ನಾನು ಹೋಗ್ಬೇಕಾದ್ರೆ ನನ್ನ ಉಗುರು ಸ್ವಲ್ಪ ಒಂದು ಚೂರು ಎಲ್ಲೋ ಬಿದ್ದೋಗಿತ್ತು, ಅದನ್ನ ಹುಡುಕಾಡ್ತಾ ಇದ್ದೀನಿ ಮಹಾಸ್ವಾಮಿ ಅಂತ ಕೇಳ್ತಾರೆ. ಉಗುರು ಬಿದ್ದೋಗಿದ್ರೆ ನಿನ್ಗೇನು, ಮೂಟೆ ಕಟ್ಕೊಂಡಿದೆಯಲ್ಲ ಅದನ್ನೆಲ್ಲ ಎತ್ಕೊಂಡು ನೀನು ಬಚಾವ್ ಆಗ್ಬೋದಲ್ಲ ಅಂತ ರಾಜ ಕೇಳ್ತಾನೆ. ಸ್ವಾಮಿ, ಈ ಮೂಟೆನ ಏನೋ ನಾನು ಎತ್ಕೊಂಡು ಹೋಗ್ಬಿಡ್ಬೋದು, ಆದ್ರೆ ನನ್ನ ಉಗುರು ಈ ಮನೆಯಲ್ಲೇ ಬಿಟ್ಟು ಹೋಗೋದ್ರಿಂದ ನಿಮ್ಗೆ ಬರಬಾರ್ದ ಕಷ್ಟಗಳು ಬಂದು ದರಿದ್ರವನ್ನು ಅನುಭವಿಸಿ ನಿಮ್ಗಿರುವಂತ ಹಣ ಆಸ್ತಿ ಎಲ್ಲ ಹೋಗ್ಬಿಡುತ್ತೆ. ಆ ಪಾಪ ನನಗ್ ಬರುತ್ತೆ. ನೀವು ಚೆನ್ನಾಗಿದ್ರೆ ಮಾತ್ರ ಇನ್ನೊಂದ್ಸಲ ಬಂದು ನಾನು ಕಳ್ತನ ಮಾಡ್ಬೋದು ಅಂತ ಕಳ್ಳ ಹೇಳ್ತಾನೆ. ಆ ಕಳ್ಳನ ಮಾತುಗಳನ್ನು ಕೇಳಿದಂತಹ ಯಜಮಾನನಿಗೆ ತುಂಬಾ ಸಂತೋಷವಾಗಿ ಕಳ್ಳನ ಪ್ರಾಮಾಣಿಕತೆಯನ್ನು ಮೆಚ್ಚಿ ಅವನಿಗೆ ಎಷ್ಟು ಬೇಕೋ ಅಷ್ಟು ಉಡುಗೊರೆಗಳನ್ನು ಕೊಟ್ಟು ಮರ್ಯಾದೆಯಿಂದ ಕಳಿಸ್ತಾನೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಉಗುರುಗಳನ್ನು ಕಚ್ಚಿ ಮನೆಯಲ್ಲಿ ಉಗಿಬಾರ್ದು, ಮನೆಯಲ್ಲಿ ಉಗುರುಗಳನ್ನು ಕಟ್ ಮಾಡಬಾರ್ದು. ಅದರಿಂದ ಬರಬಾರ್ದಂತ ಒಂದು ತೊಂದರೆಗಳು ಬಂದು ಅನುಭವಿಸಬಾರದಂತ ಒಂದು ದರಿದ್ರವನ್ನು ಅನುಭವಿಸಬೇಕಾಗುತ್ತೆ. ಅದೇ ರೀತಿ ಸಾಯಂಕಾಲ ಸಮಯದಲ್ಲಿ ಮಾಡಬಾರ್ದಂತ ಕೆಲಸಗಳು ಏನಂದ್ರೆ, ಗಂಡ ಹೆಂಡತಿ ಶಾರೀರಿಕವಾಗಿ ಒಂದಾಗಬಾರ್ದು, ಊಟ ಮಾಡಬಾರ್ದು, ನಿದ್ದೆ ಮಾಡಬಾರ್ದು. ಯಾಕಂದ್ರೆ ಸಾಯಂಕಾಲ ಸಮಯದಲ್ಲಿ ಪರಮೇಶ್ವರನು ಪ್ರಮದ ಗಣಗಳ ಜೊತೆ ಪ್ರಪಂಚವೆಲ್ಲ ಸುತ್ತಾಡ್ತಾ ಇರ್ತಾನೆ. ಗಂಡ ಹೆಂಡತಿರು ಸಾಯಂಕಾಲ ಸಮಯದಲ್ಲಿ ಒಬ್ರಿಗೊಬ್ರು ಬೈಕೊಳ್ಳೋದಾಗ್ಲಿ, ಅಮಂಗಳಕರವಾದ ಒಂದು ಪದಗಳನ್ನು ಆಡೋದು, ಅಪಶಕುನಕ್ಕೆ ಸಂಬಂಧಿಸಿದ ಒಂದು ಬೈಗಳನ್ನು ಬೈಯೋದು, ಈ ರೀತಿ ಏನಾದ್ರೂ ಬೈಕೊಳ್ತಾ ಇದ್ರೆ, ಮಾತಾಡ್ತಾ ಇದ್ರೆ ಮೇಲೆ ತದಾಸ್ತು ದೇವತೆಗಳು ಇರ್ತಾರೆ. ಅವರೇನಾದ್ರೂ ಒಂದ್ಸಲ ತದಾಸ್ತು ಅಂದ್ಬಿಟ್ರೆ ಅವರ ಜೀವನ ಪೂರ್ತಿ ಕಷ್ಟಗಳನ್ನೇ ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ಈ ರೀತಿ ಅಮಂಗಳಕರವಾದ ಒಂದು ಅಪಶಕುನವಾದ ಒಂದು ದರಿದ್ರ ಒಂದು ಕೆಲಸಗಳನ್ನು ಯಾರಾದ್ರೂ ಮಾಡ್ತಾ ಇದ್ರೆ ಅವುಗಳನ್ನು ಇಲ್ಲಿಗೆ ನಿಲ್ಲಿಸ್ಬಿಟ್ರೆ ಮಾತ್ರ ನಮ್ಮ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ ಅನ್ನೋದು ಇರೋದು. ಇಲ್ಲ ಅಂದ್ರೆ ಜೀವನ ಪೂರ್ತಿ ಸಾಯೋವರೆಗೂ ದರಿದ್ರದಲ್ಲೇ ಕಷ್ಟಗಳನ್ನು ಅನುಭವಿಸ್ತಾ ಬದುಕಬೇಕಾಗುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನೇನಾದ್ರೂ ನೀವು ತಿಳ್ಕೊಬೇಕು ಅಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಮಸ್ಕಾರ.